ದೇವತೆಗಳ ಅನ್ನ ಅಂತ ತಿಳ್ಕೊಂಡು ತಿನ್ನಿ. ದೇವತೆಗಳಿಗೆ ಸಲ್ಲಬೇಕಾದ್ದು. ನೀವು ದೇವತೆಗಳಿಗೆ ಕೊಡದೆ ತಿನ್ನೋ ಹಂಗಿಲ್ಲ, ನೈವೇದ್ಯ ಮಾಡದೆ ಊಟ ಮಾಡೋ ಹಂಗಿಲ್ಲ, ರಮಾ ನೈವೇದ್ಯ ಮಾಡದೆ ಊಟ ಮಾಡೋ ಹಂಗಿಲ್ಲ, ವೈಶ್ವದೇವ ಮಾಡದೆ ಊಟ ಮಾಡೋ ಹಂಗಿಲ್ಲ. ಭುಜಂತೆ ಅಗಂ ಪಾಪಂ, ಗೀತೆಯಲ್ಲಿ ಬರ್ತದೆ ಈ ಮಾತು. ವೈಶ್ವದೇವ ಇಲ್ಲದೆ ಊಟ ಮಾಡಿದರೆ ಅದು ಪಾಪದ ಮುದ್ದೆಯನ್ನು ತಿಂದ ಹಾಗೆ ಅಂತ, ಪಾಪವನ್ನೇ ನುಂಗಿದ ಹಾಗೆ. ವೈಶ್ವದೇವ ಇಲ್ಲದ ಅನ್ನ ಊಟ ಮಾಡಲೇಬಾರದು ಅಂತ. ಯಾಕೆ? ಅದು ದೇವತೆಗಳ ಸಂತಿ, ದೇವತೆಗಳು ಕೊಟ್ಟು ಅವರು ಭೋಗ ಮಾಡಿದ್ಮೇಲೆ ಏನು ಪ್ರಸಾದ ಉಳಿದಿರುತ್ತೆ ಅದು ಮಾತ್ರ ಮನುಷ್ಯನಿಗೆ. ಇಲ್ದಿರ ಅದು ಯಾರು ಅದನ್ನು ಸ್ವೀಕಾರ ಮಾಡಲಿಕ್ಕೆ ನೈವಯೋಗ್ಯ ಅಂತ ಕರೀತಾರೆ. ಅನ್ನದ ಬಗ್ಗೆ ತುಂಬ ವಿಚಾರಗಳಿದೆ. ಆದ್ದರಿಂದ ಅಲ್ರಿ ನಮಗೆಲ್ಲ ವೈಶ್ವದೇವ ಮಾಡಲಿಕ್ಕೆ ಆಗಲ್ರಿ, ಏನು ಮಾಡೋದು? ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ವೈಶ್ವದೇವ ಇಲ್ಲದೆ ಊಟ ಮಾಡಬಾರ್ದು ಅನ್ನೋದರಲ್ಲಿ ಮಹಾ ತಾತ್ಪರ್ಯ ಹೊರತು ಈ ಉದಾಹರಣೆ ಕೊಟ್ಟದ್ರಲ್ಲಿ ಮಹಾ ತಾತ್ಪರ್ಯ ಅಲ್ಲ. ಅವ್ರು ಹೇಳ್ತಾರೆ ನಿಮಗೆ ವೈಶ್ವದೇವ ಮಾಡ್ಲಿಕ್ಕೆ ಯಾರಿಲ್ವಾ, ನೀವು ವೈಶ್ವದೇವ ಮಾಡ್ಲಿಕ್ಕೆ ಆಗ ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವೇನು ಅನ್ನ ಮಾಡಿರ್ತೀರಲ್ಲ, ಅಗ್ನಿ ಇಲ್ಲ, ಏನು ಮಾಡಬೇಕು? ಒಂದು ಬಟ್ಲದಲ್ಲಿ ನೀರು ಇಟ್ಕೊಳ್ಳಿ, ಆ ನೀರಿನಲ್ಲಿ ಅಗ್ನಿ ಇದ್ದೇ ಇರ್ತದಲ್ಲ, ನೀರಿನಲ್ಲಿ ಅಗ್ನಿ ಇದ್ದಾನೆ ಚಿಂತನೆ ಮಾಡಿ. ಆಗಲಿ ಅಗ್ನಿ ಇದೆ, ನೀವು ಅಡಿಗೆ ಮಾಡಿದಿರಲ್ಲ, ಒಂದು ಮುಷ್ಟಿ ಅನ್ನ ತಗೊಳ್ಳಿ, ತುಪ್ಪ ಮಿಶ್ರಣ ಮಾಡಿ. ತುಪ್ಪ ಇಲ್ಲದೆ ಭಗವಂತ ಸ್ವೀಕಾರ ಮಾಡೋದಿಲ್ಲ. ತುಪ್ಪದ ಅನ್ನವನ್ನು ಕೈಯಲ್ಲಿ ಇಟ್ಟುಕೊಂಡು ಒಂದು ಮುಷ್ಟಿ ಹಿಡ್ಕೊಂಡು ಆ ಅಗ್ನಿಯ ಒಳಗಿರತಕ್ಕಂತಹ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರತಕ್ಕಂಥ ಪರಶುರಾಮ ದೇವರಿಗೆ ಇದು ಸಮರ್ಪಣೆ ಅಂತ ಒಂದು ಮುಷ್ಟಿ ನೀರಿನೊಳಗೆ ಹಾಕಿ, ನೀರಿನೊಳಗೆ ಅಗ್ನಿ ಇದ್ದಾನೆ ಅಂತ ಚಿಂತನೆ ಮಾಡಿ. ವೈಶ್ವರ್ಯ ಮಾಡಿದ ಫಲ ಬಂತು, ಊಟ ಮಾಡಿ. ಇಷ್ಟು ಸುಲಭವಾಗಿ ಊಟ ಮಾಡಲಿಕ್ಕೆ ಬರುವಾಗ ಯಾಕೆ ಅದನ್ನು ಮಾಡಬಾರ್ದು? ಇಲ್ದಿರೋದು ಮಹಾಪಾಪ. ಇಷ್ಟು ಸಣ್ಣದು ಮಾಡಿದ್ರೆ ಪುಣ್ಯ, ಅಷ್ಟು ಸಣ್ಣದು ಮಾಡಿ. ವೈಶ್ವದೇವನಿಗೆ ಇಡೀ ನಮ್ಗೆ ಗೊತ್ತಿಲ್ರಿ, ಬೇಡ, ಇಷ್ಟನ್ನು ಮಾಡ್ಲಿಕ್ಕೆ ಗೊತ್ತಿಲ್ವಾ? ಒಂದು ಮುಷ್ಟಿ ಅನ್ನ, ತುಪ್ಪದ ಅನ್ನವನ್ನ ನಾವು ಆ ನೀರಿನೊಳಗೆ ಹಾಕಿ ಊಟ ಮಾಡಿದ್ರೆ ಆಗಲ್ಬಾರ್ದು. ಯಾಕೆ ಮಾಡಬಾರ್ದು? ವೈಶ್ವದೇವ ಇಲ್ಲದೆ ಯಾವತ್ತೂ ಊಟ ಮಾಡಬಾರ್ದು ಅನ್ನತಕ್ಕಂಥದ್ದು. ಇದು ಒಳ್ಳೆ ಐಡಿಯಾ ಆಚಾರ್ಯ ಒಳ್ಳೆ ಐಡಿಯಾ ಹೇಳ್ಕೊಟ್ಬಿಟ್ಟು ನಾವು ದಿನ ಹಿಂಗೆ ಮಾಡ್ತೀವಿ ಅಂದರೆ ಇಲ್ಲ, ಭಗವಂತ ಬಡಿತಾನೆ. ಯಾಕೆ ಗೊತ್ತಾ? ಒಂದು ಉದಾಹರಣೆ ಕೊಡ್ತೇನೆ. ಒಂದು ತಾಯಿ ಮಗುವನ್ನು ಕರ್ಕೊಂಡು ಯಾವುದೋ ಒಂದು ಔತಣ ಕೂಟ, ಭೋಜನದ ಔತಣ ಕೂಟಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಪಕ್ಕದಲ್ಲಿ ಕುಡಿಸ್ಕೊಂಡಿರ್ತಾರೆ. ಅನ್ನ ಹಾಕಿದ್ರು, ಬಡಿಸ್ತಾ ಇದ್ದಾರೆ, ಈ ಮಗುಗೂ ಬಡಿಸ್ತಾ ಇದ್ದಾರೆ, ಎಲ್ಲ ಹಾಕಿದ್ರು. ಅನ್ನ ಹಾಕೊಂಡು ಸಾರು ಹಾಕೊಂಬಂದರು. ಸಾರು ಹಾಕೊಂಬರುವಾಗ ಈ ಮಗುವಿಗೆ ಸಾರು ಹಾಕಲಿಲ್ಲ, ಈ ತಾಯಿಗೆ ಹಾಕಿದ್ರು, ಮುಂದೆ ಹೊರಟೋದ್ರು. ಆಗ ಮಗು ಹೇಳ್ತದೆ, ಅಮ್ಮ ನನಗೆ ಸಾವು ಬರಲಿಲ್ಲ ಅಂತ. ಅದು ಸಾರು ಬರಲಿಲ್ಲ ಅಂತ ಹೇಳಬೇಕು, ಅದಕ್ಕೆ ಹೇಳಲಿಕ್ಕೆ ಬರಲಿಲ್ಲ, ನನಗೆ ಸಾವು ಬರಲಿಲ್ಲ ಅಂತ. ಈ ತಾಯಿ ಏನಂತಾಳೆ, ಅಬ್ಬಾ ನನ್ನ ಮುದ್ದು ಬಂಗಾರ ಎಷ್ಟು ಚೆನ್ನಾಗಿ ಮಾತಾಡ್ತದೆ ಅಂತ ತಪ್ಪಿಕೊಳ್ತಾಳೆ. ಹಾಗಾದ್ರೆ ಅದು ಚೆನ್ನಾಗಿ ಮಾತಾಡಿದ್ಯಾ? ಅದು ಮಾತಾಡಿದ್ದೇನು, ನನಗೆ ಸಾವು ಬರಲಿಲ್ಲ ಅಂತ. ಅಲ್ಲಿ ನಿಜವಾದ ಅರ್ಥ ಏನು? ಸಾರು ಬರಲಿಲ್ಲ ಅಂತ ಹೇಳಬೇಕಾಗಿದೆ. ಈ ಮಗು ಏನು ಮಾಡ್ತದೆ? ತಪ್ಪಿಕೊಂಡು ಅಬ್ಬಾ ಎಷ್ಟು ಚೆನ್ನಾಗಿ ಮಾತಾಡಿದೆ ಅಂತ. ಹಾಗೆ ನಮ್ಮ ದೇವರು ನಿಮ್ಗೆ ಏನು ವೈಶ್ವರ್ಯ ಗೊತ್ತಿಲ್ಲ, ಒಂದು ಮುಟ್ಟಿ ಅನ್ನ ಪರಶುರಾಮ ನಿನಗೆ ಪ್ರೀತನಾಗಲಿ ಅಂತ ಹಾಕಿದರೆ ಮಗುವನ್ನ ಬಾಚಿಕೊಂಡ ಹಾಗೆ ತಾಯಿ ಪರಶುರಾಮ ದೇವರು ನಮ್ಮನ್ನು ಒಪ್ಪಿಕೊಳ್ತಾನಂತೆ. ಹಾಗಾದ್ರೆ ನಾವು ಹೀಗೆ ಕಂಟಿನ್ಯೂ ಮಾಡ್ಬೋದಲ್ಲ? ಇಲ್ಲ. ಅದೇ ತಾಯಿ ಮಗು ದೊಡ್ಡದಾಗುವಾಗ ಹಾಗೆ ಔತಣ ಕೂಟದಲ್ಲಿ ಕೂತಿರ್ತಾರೆ. ಕೂತಾಗ ಆ ಮಗು ಹೇಳ್ತಾರೆ, ಅಮ್ಮ ನನಗೆ ಸಾವು ಬರಲಿಲ್ಲ ಅಂತ. ಫಟ್ ಅಂತ ಒಂದು ಬಿಗಿದ್ದಾಳೆ, ಮಗನೇ ಕತ್ತೆ ಬೆಳೆದಿದ್ದಿ, ಇನ್ನು ಮಾತಾಡಲಿಕ್ಕೆ ಸರಿ ಮಾತಾಡುವಂತ. ಅಲ್ಲ, ಅವತ್ತು ನಾನು ಹಾಗೆ ಮಾತಾಡುವಾಗ ಬಾಚಿ ತಪ್ಪಿಕೊಂಡಿಯಲ್ಲ, ಅವತ್ತು ಮಾತ್ರ ಪರ್ಮಿಷನ್, ಕಲಿಯುವ ತನಕ ಮಾತ್ರ ಅನುಕೂಲ, ಪರ್ಮಿಷನ್. ಇನ್ನೂ ಕಲ್ತಿಲ್ಲ ಅಂದ್ರೆ ಬಡಿತೀನಿ ಅಂತ ತಾಯಿನೇ ಹಡದ ತಾಯಿನೇ ಮಗುವಿಗೆ ಹಾಗೆ ಬಡಿತಾಳೋ ಹಾಗೆ ನಮ್ಮ ದೇವರು ಕೂಡ ಬಡಿತಾರೆ. ಹಂದಿ ಜನ್ಮ, ನಾಯಿ ಜನ್ಮಕ್ಕೆ ಹಾಕ್ತಾನೆ, ಅದೇ ಅವರು ಬಡಿಯುವ ಕೆಲಸ. ಆದ್ದರಿಂದ ವೈಶ್ವದೇವ ಇಲ್ಲದೆ ಊಟ ಮಾಡಬಾರ್ದು. ಇದು ದೇವತೆಗಳ ಅನ್ನ ಅನ್ನುವ ಎಚ್ಚರಿಕೆ ಒಂದೊಂದು ತುತ್ತು ತಿನ್ನುವಾಗಲೂ ನಮಗಿರಬೇಕು. ಅದಕ್ಕೋಸ್ಕರವಾಗಿ ಅಲ್ಲಿ ಹೇಳ್ತಾರೆ ಅನ್ನ. ಇನ್ನೊಂದಿದೆ ಬಲಿ. ಬಲಿ, ಹೋಮ, ಗೋಕ್ಷೀರ, 3 ಇದೆ 7 ಅನ್ನಗಳಲ್ಲಿ. ಬಲಿ ಅಂದ್ರೆ ಹೇಗೆ ಅಂದ್ರೆ ನಾವು ತಿನ್ನೋದಕ್ಕಿಂತ ಮುಂಚೆ ಪ್ರಾಣಿಗಳಿಗೆ ಕೊಡದೆ ನಾವು ತಿನ್ನುವ ಹಾಗಿಲ್ಲ. ಅದಕ್ಕೆ ಹೇಳ್ತಾರೆ, ಒಂದು ಈ ಬಲಿಹರಣ ಅಂತ ಮಾಡ್ತಾರೆ. ಬಲಿಹರಣ ಅಂತ ಪ್ರತಿಯೊಬ್ಬರು ಮಾಡಬೇಕು. ಯಾರೋ ಹೇಳಿಬಿಟ್ರಂತೆ ತಂದೆ ಇಲ್ಲದೆ ಇದ್ದವರು ಮಾತ್ರ ಬಲಿಹರಣ ಮಾಡಬೇಕು. ಯಾವ ಶಾಸ್ತ್ರ ಇದೆ? ತಂದೆ ಇದ್ದವರು ಬಲಿ. ಅಲ್ಲಿ ಒಂದು ವಾಕ್ಯ ಸ್ವದಾ ಪಿತೃಭ್ಯ ಸ್ವದಾ ನಮಃ ಅಂತ ಒಂದು ಇದೆ. ಅದು ಒಂದು ಮಾತ್ರ ಇವನು ಅಪಸಭ್ಯದಿಂದ ಕೊಡ್ಲಿಕ್ಕಿಲ್ಲ, ಉಳಿದದ್ದೆಲ್ಲವನ್ನು ಕೊಡಲೇಬೇಕು. ಆಮೇಲೆ ಆ ಚಾಂಡಾಲಶ್ವ ಪತಿತೇಭ್ಯ ಅಂತ ಹೇಳಿ ಹೊರಗಡೆ ತಗೊಂಡೋಗಿ ಆ ಉಳಿದ ಅನ್ನವನ್ನು ತೆಗೆದುಕೊಂಡು ಹೋಗಿ ಗೋಡೆ ಮೇಲೆ ಇಡಬೇಕಂತೆ. ಪ್ರಾಣಿ ಪಕ್ಷಿಗಳು ತಿನ್ನಬೇಕು ಅಂತ. ಆಮೇಲೆ ಅತಿಥಿಗಳನ್ನ ಎದುರು ನೋಡ್ಬೇಕಂತೆ, ಅತಿಥಿಗಳು ಯಾರಾದ್ರೂ ಬರ್ತಿದ್ದಾರಾ ಅಂತ.
ಅತಿಥಿಗಳು ಬರದಿದ್ರೆ ಅವನು ಊಟ ಮಾಡೋಂಗಿಲ್ಲ. ಅತಿಥಿಗಳು ಅಕಸ್ಮಾತ್ತಾಗಿ ಬರಬೇಕು ಅಂದ್ರೆ ಅಷ್ಟು ವಿಶ್ವಾಸ ಇವನಿಗಿರ್ಬೇಕು, ದೇವರು ಕಟ್ಟೇ ಕಳಿಸ್ತಾನೆ ಅಂತ. ಆ ಅತಿಥಿಗಳು ಬಂದ್ಮೇಲೆ ಅವರಿಗೆ ಊಟಕ್ಕಾಗಿ ತಾನು ಊಟ, ಅಲ್ಲಿ ತನಕ ತಾನು ಊಟ ಮಾಡ್ಲಿಕ್ಕಿಲ್ಲ. ಯಾಕೆಂದ್ರೆ ತನಗಾಗಿ ಬೇಯಿಸಿದ ಅನ್ನ ಮಹಾಪಾಪ ಅಂತ, ಪರರಿಗಾಗಿ ಬೇಯಿಸಿದ ಅನ್ನ ಮಹಾಪುಣ್ಯ. ಬೇಯಿಸೋದ್ರಲ್ಲೂ ನಾವು ಪ್ರತಿನಿತ್ಯ ಮಾಡೋದೆಲ್ಲ ಪಾಪನೆ. ಯಾಕೆ ನಮಗೋಗೇ ಬೈಸ್ಕೊಳ್ಳೋದು, ಯಾರಿಗಾರು ಬರ್ತಾರೆ ಅಂತ, ಅಯ್ಯೋ ಬರ್ತಾರ ಅಂದ್ಕೊಳ್ಳೆ ಟೆನ್ಷನ್ ಶುರುವಾಗೋದು. ಇಬ್ರು ಬರ್ತಾರಂತ, ಅಯ್ಯೋ ಏನ್ ಮಾಡೋದು ತಲೆಗೆ. ಹಿಂದಿನ ಕಾಲದಲ್ಲಿ ಎಷ್ಟು ಜನ ಬಂದ್ರು ಆ ಕ್ಷಣದಲ್ಲಿ ಅಡಿಗೆ ಒಲೆ ಉರಿ ಹಾಕಿ ನೀರು ಕುದೀತಾ ಇತ್ತು, ಅನ್ನ ಹಾಕಿ ಆಯ್ತು, ಎರಡೇ ನಿಮಿಷ ಅಂತ ಆ ಕಾಲದ. ಈ ಕಾಲದಲ್ಲಿ ಯಾರೋ ಹೇಳಿದ್ರು ದೊಡ್ಡ ಮನೆ ಕಟ್ಟಿದೀನ್ರಿ ಅಂತ. ಆಯ್ತಾ, ಎಷ್ಟು ದೊಡ್ಡ, ನೀವು ನೋಡಬೇಕು, ಆಶ್ಚರ್ಯ ಆಗ್ತದೆ. ಒಂದೇ ಮಾತು ಕೇಳಿದೆ, ಎಷ್ಟು ಜನ ಊಟ ಮಾಡಿದ್ರು ಆ ಮನೆಯಲ್ಲಿ ಅಂತ. ನಾವೇ ಊಟ ಮಾಡಲ್ಲ, ಸಾಯಂಕಾಲ ಬಂದಾಗ ದಾರಿಯಲ್ಲಿ ಗಾಡಿಯಲ್ಲಿ ಇರ್ತಲ್ಲ, ಪಾನ್ಪುರಿಯಲ್ಲಿ ತಿನ್ಕೊಂಡು ಹಂಗೆ ಬಂದ್ಬಿಟ್ಟು ಮಲ್ಕೊಂತೀವಿ. ಇಲ್ಲಿ ಮನೆಯಲ್ಲಿ ಅಡಿಗೆನೇ ಮಾಡಿಲ್ಲ. ಅತಿಥಿಗಳಿಗೆ ಅನ್ನವಿಕದ ಸದನ ವ್ಯಾತಕೆ. ಏನು ಮಾಡಿದ್ರೆ ಏನು, ಅಲ್ಲಿ ಬ್ರಾಹ್ಮಣರು ಬಂದು ಊಟ ಮಾಡಿದ್ರೆ ಮಾತ್ರ ಅದು ಮನೆ ಹೊರತು ಇಲ್ಲಿರ ಸ್ಮಶಾನ ಅಂತಾರೆ. ಅದಕ್ಕೆ ಭವನ ಅಂತ ಹಿಂದೆ, ಈಗ ಭವನ ಇಲ್ವೇ ಇಲ್ಲ. ಯಾಕೆ? ಅಂದ್ರೆ ಭಗವದ್ ಭಕ್ತಿ, ಭಗವದ್ ಭಕ್ತರ ಆಗಮನ, ಭಗವಂತನ ಕಥೆ, ಈ ಮೂರು ಇದ್ರೆ ಅದು ಭವನ. ಆ ಬಕಾರ ತೆಗೆದು ಬಿಟ್ರೆ ಮೂರು ಇಲ್ದಿರ ಬರೀ ವನ. ವನದಲ್ಲಿ ಯಾರು ಇರೋದು? ಪ್ರಾಣಿಗಳಿರೋದು ಅಷ್ಟೇ. ನಾವೆಲ್ಲ ಇರೋದು ಪ್ರಾಣಿಗಳಿದ್ದ ಹಾಗೆ, ಹೊರತು ಭವನ ಆಗಲಿಲ್ಲ ಅಂತಂತಾರೆ. ಆದ್ದರಿಂದ ನಾವು ಬಲಿ ಇಲ್ಲದೆ ಊಟ, ಅಂದ್ರೆ ಈಗ ಒಂದು ಗೋಗ್ರಾಸ ಕೊಡದೆ ಊಟ ಮಾಡಬಾರ್ದು. ಗೋಗ್ರಾಸ ಕೊಡದೆ ಊಟ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಅಲ್ರಿ, ದಿನ ಆಕಳು ಎಲ್ಲಿ ಸಿಗುತ್ತೆ, ಹುಡುಕೊಂಡು ಹೋಗಿ ಮಾಡುದು. ಆಗಲಿಲ್ಲ, ಬೇಡ, ಒಂದು 10 ರೂಪಾಯಿ ನನ್ನ ಕೈಲಾಗೋದು, 5 ರೂಪಾಯಿ, ಏನು ಶಕ್ತಿ ಇದೆಯೋ ಅದನ್ನು ಒಂದು ಡಬ್ಬಿ ಗೋಗ್ರಾಸ ಹುಂಡಿ ಅಂತ ಮಾಡ್ಕೊಳ್ಳಿ. ಮನೆಯಲ್ಲಿ ಒಂದು ಡಬ್ಬೆ ಇಡಿ, ಅದರೊಳಗೆ ಇವತ್ತಿನ ಗೋಗ್ರಾಸದ ಪ್ರತ್ಯಾಮ್ನಾಯ ಸುರಭಿ ವೈಷ್ಣವಿ ಮಾತಾ ನಿತ್ಯಂ ವಿಷ್ಣು ಪದೇ ಸ್ಥಿತ ಗೋಗ್ರಾಸಂತಮಯ ದತ್ತಂ ಸುರಭಿ ಪ್ರತಿಗೃಹ್ಯತ ಅಂತ ಹೇಳಿ ಗವಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ಪ್ರಿಯತಾಮ್ ಅಂತ ಅಂದ್ಬಿಡಿ. ಗೋಗ್ರಾಸ ಕೊಟ್ಟಾಗ ಆಯ್ತು, ಊಟ ಮಾಡಿ. ಗೋಗ್ರಾಸ ಕೊಟ್ಟು ಊಟ ಮಾಡಿದ್ದಾರೆ, ದಿನ ಹಾಕಿ ಎಲ್ಲ ಆಯಿತು, ಎಲ್ಲ ಸಿಕ್ತು. ಕೊನೆಗೆ ನೀಲಾವರವೋ ಎಲ್ಲೋ ಒಂದು ಗೋಶಾಲೆ ಸಾಕಿದ್ದಾರೆ ಬೇಕಾದಷ್ಟು. ಅಲ್ಲಿ ಹೋಗಿ ನೋಡಿ, ಇದು ನಂದು ಇಷ್ಟು ದಿವಸ, 1 ವರ್ಷದ್ದು 2 ವರ್ಷದ್ದು, ಯಾವಾಗ ನೀವು ಹೋಗ್ತೀರ ಅಲ್ಲಿ ಕೊಡಿ, ಅದಷ್ಟು ಅಲ್ಲಿಗೆ ಉಪಯೋಗಿಸ್ತಾರಲ್ಲ, ಅಷ್ಟು ದಿನ ಆ ಆಕಳಿಗೆ ನೀವು ಗೋಗ್ರಾಸ ಕೊಟ್ಟಾಗ ಆಯ್ತು. ದಿನ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿ, ಒಬ್ಬನಿಗಾದರೂ ಊಟಕ್ಕೆ ಹಾಕಬೇಕು. ಏನ್ ಮಾಡ್ಬೇಕಾಗ್ಲಿಲ್ಲ, ಒಂದು 10 ರೂಪಾಯಿ ಇದು ಬ್ರಾಹ್ಮಣ ಭೋಜನಾರ್ಥವಾಗಿ ಅಂತ ಒಂದು ಹುಂಡಿಯಲ್ಲಿ ಹಾಕಿ, ಹಾಗೆ ಹಾಕ್ತಾ ಬನ್ನಿ. ಒಂದಿಷ್ಟು ದಿನ ಆದ್ಮೇಲೆ ಸೇರುತ್ತೆ, ಒಂದಿಷ್ಟು ಹಣ ಆಗುತ್ತೆ. ಆಗ ಏನ್ ಮಾಡಿ, ಯಾರಾದ್ರೂ ಒಬ್ರು ಬ್ರಾಹ್ಮಣರು ದೇವರು ಕಳಿಸ್ತಾರೆ, ಅವನಿಗೊಂದು ಕೊಟ್ಟು ನಮಸ್ಕಾರ ಮಾಡಿ. ಆ ಬ್ರಾಹ್ಮಣನಿಗೆ ಅಷ್ಟು ದಿನ ಊಟಕ್ಕೆ ಹಾಕಿದ ಪುಣ್ಯ ಬಂದಿದೆ. ಅಂತೂ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕದೆ ಊಟ ಮಾಡಿದ ದೋಷ ಬರಲಿಲ್ಲ, ಗೋಗ್ರಾಸ ಕೊಡದೆ ಊಟ ಮಾಡಿದ ದೋಷ ಬರಲಿಲ್ಲ. ನಿಮ್ಮ ಜೀವನ ಸುಖ. ಇದನ್ನ ಯಾರು ಮಾಡ್ತಾರೆ? ಇದನ್ನ ಬಲಿ ಅಂತ, ಇದನ್ನ ಅನುಷ್ಠಾನ ಮಾಡ್ಕೊಂಡ್ ಬರ್ಬೇಕಂತೆ. ಆಮೇಲೆ ಬಲಿ ಅಂತ ಆದ್ಮೇಲೆ ಹೋಮ. ಹೋಮ ಅಂದ್ರೆ ಏನು ಅಂದ್ರೆ ಅನುಸಂಧಾನಗಳು. ಮಾಮೂಲಾಗಿ ಅಗ್ನಿಗುಂಡದಲ್ಲಿ ಹೋಮ ಮಾಡತಕ್ಕಂಥದ್ದು ಪರಮಶ್ರೇಷ್ಠ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನೂ ಅನುಸಂಧಾನ ಮಾಡ್ಬೋದು, ದಿನನಿತ್ಯ ಹೋಮ ಮಾಡ್ಬೋದಂತೆ. ದಿನನಿತ್ಯ ಒಂದೊಂದು ತುತ್ತು ಕೂಡ. ಯಾಕೆ ಗೊತ್ತಾ? ಈ ಬಾಯಿ ಇದೆಯಲ್ಲ, ಇದೇ ಒಂದು ಯಜ್ಞಕುಂಡ ಅಂತೆ. ಈ ಬಾಯಿ ಸುತ್ತ ಮೀಸೆ ಗಡ್ಡಗಳಿದೆಯಲ್ಲ, ಇದೇ ದರ್ಬೆ ಅಂತೆ. ಹೋಮಕುಂಡ ಸುತ್ತ ಪರಿಸ್ತರಣ ಇಡಬೇಕಲ್ಲ, ಈ ದರ್ಬೆಗಳೇ, ಈ ಇದು ಏನು ಕೂದಲುಗಳೇ ಅಂದ್ರೆ ಗಡ್ಡ ಮೀಸೆಗಳೇ ದರ್ಬೆ. ಅಲ್ಲಿ ಒಳಗಡೆ ಒಂದು ಕೆಂಪು ನಾಲಿಗೆ ಇದೆಯಲ್ಲ, ಕೆಂಪು ನಾಲಿಗೆ, ಅದೇ ಅಗ್ನಿ ಅಂತೆ. ಆ ಅಗ್ನಿ ಒಳಗೆ ಈ ಹೋಮಕ್ಕೆ ಹಾಕ್ಬೇಕಾದ್ರೆ, ತುಪ್ಪ ಹಾಕ್ಬೇಕಾದ್ರೆ ಸೃಕ್ಸಿರುವ ಅಂತ ಸೌಟಿದೆ, ತುಪ್ಪ ಹಾಕೋದು ಕಟ್ಟಿಗೆ ಸೌಟು. ಈ ಕಟ್ಟಿಗೆ ಸೌಟಿದೆ 2. ಇದರಿಂದ ಏನು ಮಾಡ್ರಿ, ಸೃಕ್ಸಿರುವುದಿಂದ ತಗೊಳ್ಳಿ. ಆ ಅನ್ನ, ತುಪ್ಪದಿಂದ ಮಿಶ್ರಿತವಾದ ಅನ್ನ ಇದೆ, ಅದನ್ನು ಬಾಯಿಗೆ ಹಾಕೊಳ್ತೀವಿ. ಹಾಕೊಳ್ಳುವಾಗ ಏನು, ಗೋವಿಂದ ಕವಳೆ ಕವಳೆ ಗೋವಿಂದ ನಾಮ ಸಂಕೀರ್ತನಂ. ಒಂದೊಂದು ತುತ್ತಿಗೂ ಗೋವಿಂದ ಗೋವಿಂದ. ಆ ಗೋವಿಂದ ಅನ್ನೋದೇ ಒಂದು ದೊಡ್ಡ ಮಂತ್ರ. ಶಿಕ್ಷಾ ಉಪನಿಷತ್ ಏನಿದೆ, ಶಿಕ್ಷಾವಲ್ಲಿ ಅಂತ, ಅದರೊಳಗೆ ಸ್ವಾಹ ಆಮ ಎಂದು ಬ್ರಹ್ಮಚಾರಿಣ ಸ್ವಾಹ. ಆ ಸ್ವಾಹ ಅನ್ನೋದಕ್ಕೆ ರಾಯರು ಕಂಡಾರ್ಥದಲ್ಲಿ ಎಷ್ಟು ಅದ್ಭುತವಾದ ಅರ್ಥ ಬರೀತಾರೆ ಗೊತ್ತಾ? ಅದು ಇದೆಲ್ಲವೂ ಭಗವಂತನೇ ಕೊಟ್ಟದ್ದು, ನಮ್ಮಿಂದ ಕೊಟ್ಟು ನಮ್ಮಿಂದೇ ಭಗವಂತ ಸ್ವೀಕಾರ. ಎಂಥ ದೊಡ್ಡ ಪರಮಾನುಗ್ರಹ ಇದು. ಅನ್ನ ನಮಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ, ಭಗವಂತನೇ ಸೃಷ್ಟಿ ಮಾಡಿದ. ತುಪ್ಪ ನಮಗೆ ಸೃಷ್ಟಿ ಅವನೇ ಮಾಡಿದ, ಎಲ್ಲ ಮಿಕ್ಸ್ ಮಾಡಿ ಏನ್ ಮಾಡಿದ, ತಾನೇ ತಗೊಂಡ, ತಾನೇ ರೆಡಿ ಮಾಡಿಕೊಟ್ಟು, ತಾನೇ ಇದು ಮಾಡಿಕೊಟ್ಟು, ತಾನೇ ಇದು. ಕೆಲವು ಕಡೆ ಶ್ರಾದ್ದಕ್ಕೆ ನೋಡ್ಬೇಕು, ಅಲ್ಲಿ ಬಹಳ ಚೆನ್ನಾಗಿ ಮಾಡಿಸ್ತಾರೆ. ಹೌದಾ? ಯಾಕೆ ಏನು? ಅಲ್ಲಿ ನೋಡಿ, ನಮ್ದು ಏನಿಲ್ಲ, ಹೋಗಿ ಕೂತ್ರೆ ಸಾಕು. ಎಲ್ಲಿ ತನಕ ಅಂದ್ರೆ ಪಿಂಡ ಕೂಡ ಕಟ್ಲಿಕ್ಕಿಲ್ಲ, ಎಲ್ಲ ಕಟ್ಟಿ ರೆಡಿ ಇಟ್ಟುಬಿಟ್ಟಿರ್ತಾರೆ, ತೆಗಿಯೋದು ಬಿಡೋದು ಅಷ್ಟೇ. ಮತ್ತೆ ಹಿಂದೆ ಕೆಲಸ ಬೆಳೀತು. ಅವರಪ್ಪನ ಶ್ರಾದ್ದ ಮಾಡಿದ್ರ, ನಿಮ್ಮಪ್ಪನ ಶ್ರಾದ್ದ ಮಾಡಿದ್ರ? ಯಾಕೆ ಅಂತಂದ್ರೆ, ಅಲ್ಲ, ಶ್ರಾದ್ದ ಅನ್ನೋ ಶಬ್ದಕ್ಕೊಂದು ಅರ್ಥ ಬೇಡ.
ಎಲ್ಲ ರೆಡಿಮೇಡ್ ಇರಬೇಕಂದ್ರೆ ಏನು ಬಟ್ಲು ಗಿಟ್ಲು ಪಾತ್ರೆ ಗಿಂತ ಏನು ಎಲ್ಲ ಅವರೇ ರೆಡಿ ಮಾಡಿ ಬಿಟ್ಟಿರ್ತಾರೆ. ನಾವು ಕೂಡೋದು ಈಗ ತೆಗಿಯೋದು ಅಷ್ಟೇ. ನಾನು ಹೇಳಿದೆ ಪಿಂಡನೇ ನಿಮ್ಮ ಕೈಯಿಂದ ಮುಡಿಸಿ ಅಲ್ಲೇ ಇಟ್ಬಿಟ್ರೆ ಮುಗ್ದೋಯ್ತಲ್ಲ, ನಿಮ್ಗೇನು ಸುಮ್ಮನೆ ಹೀಗೆ ಕೂತ್ಕೊಂಡ್ಬಿಡ್ರಿ, ನಿಮ್ಮ ಕೈಯಿಂದ ಮುಟ್ಕೊಂಡ್ಬಿಡ್ರಿ. ಉಡುಪಿಯಲ್ಲೆಲ್ಲ ಹೋಮ ಮಾಡಿಸ್ತಾರಲ್ಲ, ದರ್ಬೆ ಕೊಟ್ಟು ಇಟ್ಕೊಂಡ್ಬಿಡ್ರಿ, ಈಗ ಇಟ್ಕೊಂಡು ಕೂತ್ಕೊಂಡ್ಬಿಡ್ರಿ ಅಷ್ಟೇ, ಎಲ್ಲ ನಾವೇ ಮಾಡ್ತೇವೆ, ನಿಮ್ಗೇನು ಉಳಿಯಿತು ಅಲ್ಲ. ತಪ್ಪು ಅಂತ ಹೇಳಿಲ್ಲ, ಅಧಿಕಾರಿಗಳು ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಆದ್ದರಿಂದ ಹೋಮ ಅನ್ನುವ ಶಬ್ದಕ್ಕೆ ನಾವು ಭಗವಂತನ ನೆನಪಿನಿಂದ ಒಂದೊಂದು ತುತ್ತನ್ನು ಒಳಗೆ ಇಳಿಸುವಾಗ ಇದು ಒಂದು ದೊಡ್ಡ ಯಜ್ಞ. ಕಿವಿನೇ ಒಂದು ಯಜ್ಞಕುಂಡ, ಅದರೊಳಗಿರ್ತಕ್ಕಂಥ ಶ್ರವಣೇಂದ್ರಿಯಾಗ್ನಿ, ಅದರೊಳಗೆ ಏನು ಶಬ್ದಗಳು ಬರ್ತದಲ್ಲ ಅದೇ ಆಹಾರ, ಏನು ಹೋಮ ದ್ರವ್ಯಗಳು. ಆ ಶಬ್ದಗಳೆಲ್ಲ ಕಿವಿಯಲ್ಲಿರ್ತಕ್ಕಂಥ ಶ್ರವಣೇಂದ್ರಿಯದಲ್ಲಿರ್ತಕ್ಕಂಥ ಭಗವಂತ, ಅದಕ್ಕೆ ಭಗವಂತನಿಗೆ ಆಹುತಿ ಕೊಡ್ತಾ ಇದ್ದೇನೆ. ನೋಡೋದು, ಕೇಳೋದು, ಕೂಡೋದು ಪ್ರತಿ ಒಂದು ಯಜ್ಞ. ಈ ಅನುಸಂಧಾನಗಳು ಬರಬೇಕು ಅಂತ ಹೇಳ್ತಾರೆ. ಇನ್ನ ಇದು ಬಲಿ, ಇದು ಹೋಮ ಅಂತ. ಇನ್ನೂ ಒಂದು ಕೊನೆಯದಿದೆ ನೋಡಿ, ಎಲ್ಲ ಪ್ರಾಣಿಗಳಿಗೂ ದೇವರು ಕೊಟ್ಟದ್ದು ಗೋಕ್ಷೀರ. ಇವತ್ತು ಗೋಕ್ಷೀರಕ್ಕಿರುವಷ್ಟು ಮಹತ್ವ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಗೋವನ್ನೇ ಉಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ, ಗೋಕ್ಷೀರ ಎಲ್ಲಿದೆ ಬಂದು. ಇವತ್ತು ಶ್ರಾದ್ದ ಮಾಡುವಾಗ ಏನು ಹಾಲು ಮೊಸರು ಇಡ್ತೇವಲ್ಲ, ಅದು ಗೋಕ್ಷೀರ ಗೋದದಿನೇ ಆಗ್ಬೇಕು. ನಾವು ಪ್ಯಾಕೆಟ್ ತರ್ತೀವಿ, ಕತ್ತರಿಸಿ ಹಾಕಿಬಿಡ್ತೇವೆ, ಪ್ರಯೋಜನ ಇಲ್ಲ ಅಂತ. ಆಕಳ ಹಾಲನ್ನು ತಂದು ನಾವೇ ಇಜ್ಜಲು ಒಲೆಯಲ್ಲಿ ಕಾಯಿಸಿ ಅದಕ್ಕೆ ಹೆಪ್ಪಾಕಲಿಕ್ಕೆ ಶ್ರೋತ್ರಿಯ ಬ್ರಾಹ್ಮಣರ ಮನೆಯ ಹೆಪ್ಪನ್ನು ತಂದು ಅದಕ್ಕೆ ಹಾಕಬೇಕು. ಅದನ್ನು ತಂದು ಹಾಕಿ ಮೊಸರು ಮಾಡಿ ಅದನ್ನು ಮಾಡಿ, ಆ ಮೊಸರಿನಲ್ಲಿ ಕೆನೆ ಕಳೆದು ಬೆಣ್ಣೆ ತೆಗೆದು ತುಪ್ಪ ಮಾಡಬೇಕು. ಇದು ವರ್ಷಕ್ಕಿಂತ ಮುಂಚೆ ತಯಾರಿ ಅಲ್ವಾ, ಆಗ ಇಷ್ಟೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ತಕ್ಕಂತೆ ರೆಡಿ ಮಾಡ್ಕೊಂಡು ಬೆಣ್ಣೆ ಎಲ್ಲ ಸಂಗ್ರಹ ಮಾಡಿ ಅದನ್ನೆಲ್ಲ ಕಾಯಿಸಿ ಇಜ್ಜಲು ಒಲೆಯಲ್ಲಿ ತುಪ್ಪ ಮಾಡಿ ಆಗ ಮಾಡಿ. ಯಾರು ಮಾಡ್ತಾರೆ? ಎಲ್ಲ ರೆಡಿಮೇಡ್. ಈಗ ಎಲ್ಲ ರೆಡಿ ಇರ್ತದೆ, ಬಂದು ಕೂಡೋದು. ಎಲ್ಲಿಂದ ಬಂತು ಏನು ಗೊತ್ತಿಲ್ಲ, ಬಂದೆ ಕೂತೆ ಮುಗಿಯಿತು. ಈ ಥರ ಮಾಡಿಬಿಟ್ರೆ ಅದನ್ನು ಶ್ರಾದ್ದ ಅಂತಂತಾರೆ. ಶ್ರಾದ್ದ ಅಂದರೆ ಅದರಲ್ಲಿ ಪೂರ್ಣ ಆಸಕ್ತಿ ಇರಬೇಕು, ಪೂರ್ಣ ಇನ್ವಾಲ್ವ್ಮೆಂಟ್ ಇರಬೇಕು. ಆ ಪದಾರ್ಥಗಳಲ್ಲಿ ಅಷ್ಟು ಪ್ರಾಮುಖ್ಯತೆಯನ್ನು ಎಲ್ಲ ಹರಿವಂಶದಲ್ಲಿ ಬಹಳ ಅದ್ಭುತವಾಗಿ ಬರೀತಾರೆ. ಯಾಕೆ ಆ ಪದಾರ್ಥಗಳನ್ನು ಮಾಡಬೇಕು ಪಿಂಡ ಪ್ರದಾನದಲ್ಲಿ ಅಂತ ಕೇಳಿದಾಗ, ಒಂದೊಂದು ಅವಯವಗಳ ನಿಷ್ಪತ್ತಿಯೇ ಆ ಪದಾರ್ಥಗಳದ್ದು. ಒಂದು ಅವಯವ ಸರಿ ಇಲ್ಲ ಅಂದರೆ, ಆ ಅವಯವ ಏನು ಪದಾರ್ಥ ಇಲ್ಲ ಅಂದರೆ ಆ ಅವಯವೇ ಇಲ್ಲ, ಅಂಗಹೀನವಾದ ಪ್ರತಿಮೆಯಲ್ಲಿ ಪೂಜೆ ಮಾಡಿದ ಹಾಗೆ. ಎಲ್ಲ ತುಂಬ ವಿಚಾರಗಳಿದೆ. ಅಂತೂ ಗೋಕ್ಷೀರ ಇವತ್ತು ನೋಡಿ, ಪ್ರತಿಯೊಂದು ಮಗು, ಅದಕ್ಕೆ ಇದರಲ್ಲಿ ಹೇಳ್ತಾರೆ ಏನು, ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಅಂತ ಹೇಳಿ ಇಡೀ ಉಪನಿಷತ್ತೇ ಒಂದು ಆಕಳಂತೆ. ಅದರೊಳಗೆ ಹಾಲು ಕರೆಯೋನು ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣನೇ ಅಂತೆ. ಮತ್ತೆ ಕರು ಯಾವುದು ಅಂದ್ರೆ ಅರ್ಜುನ ಅಂತ. ಹಾಗಾದ್ರೆ ಹಾಲು ಯಾವುದು ಅಂದ್ರೆ ದುಗ್ಧಂ ಗೀತಾಮೃತಂ ಮಹದ್, ಇಡೀ ಭಗವದ್ಗೀತೆಯ ಒಂದು ಹಾಲು ಅಂತ. ಈ ಹಾಲಿಂದ ಯಾವ ಪ್ರಾಣಿ ಬದುಕುತ್ತೆ ಹೇಳಿ? ಹಾಲಿದ್ರೆ ಮೊದಲ ಆಹಾರವೇ ಮಗುವಿಗೆ ಹಾಲು. ಆದ್ದರಿಂದ ಭಗವದ್ಗೀತೆಯೇ ಮೊದಲ ಹಾಲು. ಮಕ್ಕಳು ಬೆಳಿಬೇಕಾದ್ರೆ, ವಿಕಸನವಾಗಬೇಕಾದ್ರೆ ಗೀತೆ ಎಂಬ ಹಾಲು ಉಣಿಸಿದ್ರೆ ಮಾತ್ರ ಮಕ್ಕಳಿಗೆ ಇದಾಗುತ್ತೆ. ಗೀತೆ ಹೇಳದಿದ್ರೆ ನೀವು ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳ್ತಾ ಇದ್ರು ವಿವೇಕಾನಂದರು ಅಮೇರಿಕಕ್ಕೆ ಹೋದಾಗ ಹಾಗೆ ಆಯ್ತಂತೆ. ಇವ್ರದ್ದು ಕೆಳಗಿತ್ತಂತೆ ಗೀತೆ, ಉಳಿದದ್ದೆಲ್ಲ ನಾನು ನನ್ನ ಸಿದ್ಧಾಂತವನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಅವರೆಲ್ಲ ಬೈದರಂತೆ, ನಕ್ಕರಂತೆ, ನಮ್ದೆಲ್ಲ ಆಗಬೇಕು, ನಿಂಗೆ ಎಲ್ಲಿ ನಿಂಗೆ ಪಾಳೆನೇ ಸಿಗಲ್ಲ, ಬಿಟ್ಟು ಹೋಗೋದೇ ಒಳ್ಳೇದು. ಅಲ್ಲ, ನಾವು ಹೋಗ್ಬಿಟ್ರೆ ನಿಮ್ದೆಲ್ಲ ಬಿದ್ದೋಗುತ್ತೆ ಅಂದ್ರಂತೆ. ಅದೇನು ಬಿದ್ದೋಗುತ್ತೆ? ನಾವೆಲ್ಲ 8 ವರ್ಷದಿಂದ ಬಂದು ನೀ ಈಗ ಬಂದಿದ್ದೀವಿ ಅಂದ್ರಂತೆ. ನೋಡಿ, ನಾನು ಹೋದ್ರೆ ನಿಮ್ದೆಲ್ಲ ಬಿದ್ದು, ನನ್ನ ಕೆಳಗಡೆ ಇದೆ ಪುಸ್ತಕ, ನಾನು ತಗೊಳ್ತೀನಿ ನೋಡಿ ಅಂತ ತಗೊಂಡ್ರಂತೆ. ಗೀತೆ ಎಲ್ಲ ಬಿದ್ದೋಯ್ತು. ಹೀಗೆ ನಿಮ್ದೆಲ್ಲ ಸಿದ್ಧಾಂತ ಬಿದ್ದೋಗ್ತದೆ. ಅವ್ರಿಗೆ ಆಶ್ಚರ್ಯ ಆಗುತ್ತಂತೆ. ಅದರ ತಾತ್ಪರ್ಯ ಎಲ್ಲವೂ ನಿಂತದ್ದು ಭಗವದ್ಗೀತೆಯಿಂದ. ಮೊದಲು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾದದ್ದು ಅದನ್ನು ಹೇಳಿದ್ದಾರೆ. ದುಗ್ಧಂ ಗೀತ, ಮಕ್ಕಳಿಗೆ ಮೊದಲಿಗೆ ಹಾಲು ಕುಡಿಸಬೇಕು, ತಾಯಿಯ ಹಾಲು ಕುಡಿಬೇಕು. ತಾಯಿಯಾರು ಭಗವಂತ ಕೊಟ್ಟ ಹಾಲು ಯಾವುದು? ಇದು. ಆ ಗೀತೆಯನ್ನು ಮಕ್ಕಳಿಗೆ ಕುಡಿಸಿದ್ರೆ ಮುಂದೆ ಎಂದೂ ಸಾವಿಲ್ಲಂತೆ. ಸಾವಿಲ್ಲ ಅಂದ್ರೆ ಅಡ್ಡ ಮಾರ್ಗ ಹಿಡಿಯಲ್ಲಂತೆ. ನಾವು ಗೀತೆಯನ್ನು ಮೊದಲಿಗೆ ಕುಡಿಸಿದ್ರೆ ಮಕ್ಕಳಿಗೆ ಮೊದಲಿಗೆ ಗೀತೆ ಬಾಯ್ಪಾಠ ಮಾಡ್ತೀವಿ. ಅದನ್ನು ಬಿಟ್ಟು ಗೀತೆಯನ್ನು ತರಲಿಕ್ಕೇನೆ ದೊಡ್ಡ ರಾಮಾಯಣ ಆಗಿ ಹೋಗುತ್ತೆ ಅಂದರೆ ಗಲಾಟೆ. ಸಂವಿಧಾನದಲ್ಲಿ ಇಷ್ಟೆಲ್ಲ ಗಲಾಟೆ, ಹೋರಾಟ ಮಾಡಿ ಅಂದರೆ ನಮ್ಮದೇ ಗ್ರಂಥವನ್ನ ನಮ್ಮ ಇದರೊಳಗೆ ಹಾಕ್ಲಿಕ್ಕೇನೆ, ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೇನೆ ದೊಡ್ಡ ಗಲಾಟೆ ಮಾಡಿ ಗೆಲ್ಲಬೇಕಾದ ಪ್ರಸಂಗ ಬಂತು. ಯಾಕೆ? ನಾವು ಬಿಟ್ಟು ಕಾಲ್ಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ ಗೋಕ್ಷೀರ. ಹೀಗೆ ಮನಸ್ಸು, ವಾಕ್, ಪ್ರಾಣ, ಅನ್ನ, ಬಲಿ, ಹೋಮ, ಗೋಕ್ಷೀರ, ಈ 7 ವಿಧ ಅನ್ನ ಪ್ರಕರಣವ ಕೇಳಿ. ಯಾರಿಂದ? ಕೋವಿದರಾಸ್ಯದಿಂದಲೀ, ಕೋವಿದರ ಮುಖದಿಂದ ಕೇಳು. ಅದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವರಿಂದ ಅದನ್ನು ತಿಳಿದುಕೊಂಡು ಆಲಸ್ಯವ ಮಾಡದಲೇ ಅನಿರುದ್ಧಾದಿ ರೂಪಗಳ, ಏನು ಆಲಸ್ಯ ಮಾಡದೆ ಅನಿರುದ್ಧಾದಿ ರೂಪಗಳನ್ನು ಚಿಂತನೆ ಮಾಡಿಕೊಂಡು
ನೆನೆದು ಪೂಜಿಸು. ಸ್ಥೂಲಮತಿಗಳಿಗೆ ಇದನ್ನು ಹೇಳದೆ, ಸ್ಥೂಲಮತಿಗಳಿಗೆ ಅದೇನಾಗುತ್ತಾನೆ ಎಲ್ಲ ಸುಮ್ಮನೆ ಬೂಟಾಟಿಗೆ ಸುಳ್ಳು ಹಾಗೆ ಅಂತವರಿಗೆ ಹೇಳಲಿಕ್ಕೆ ಹೋಗಬೇಡಿ. ನಾ ಪೃಷ್ಠೆ ಕಸ್ಯಚಿತ್ ಬ್ರೂಯಾ. ಯಾರು ಇಂಟ್ರೆಸ್ಟ್ ಇದೆ, ಯಾರಿಗೆ ಆಸಕ್ತಿ ಇದೆ ಅವರಿಗೆ ಮಾತ್ರ ತತ್ವಜ್ಞಾನ ಹೇಳಬೇಕೇ ಹೊರತು ಆ ಇಂಟ್ರೆಸ್ಟ್ ಇಲ್ಲದೆ ಇದ್ದವರಿಗೆ ತತ್ವಜ್ಞಾನ ಹೇಳಲಿಕ್ಕಿಲ್ಲ. ಸ್ಥೂಲಮತಿಗಳಿಗಿದನು ಹೇಳದೆ ಶ್ರೀಲಕುಮಿ ವಲ್ಲಭನೆ ಅನ್ನದನು. ಅನ್ನದ 3 ರೂಪಗಳಿದೆ. ಅನ್ನ ಈ 7 ಇದರೊಳಗೆ ಅನ್ನದ ಭಗವಂತ. ಯಾಕೆ ಅನ್ನಂ ದದಾತೀತಿ ಅನ್ನದ. ನಮಗೆಲ್ಲ ಅನ್ನ ಕೊಡೋದು ದೇವರು. ಅನ್ನ ತಿನ್ನಬೇಕಾದ್ರೆ ಆ ದೇವರ ಚಿಂತನೆ ಮಾಡಬೇಕು. ಅನ್ನದ ಜಪಾನ್ನಲ್ಲಿ ಇವತ್ತಿಗೂ ಕೂಡ ಇವತ್ತು ಊಟ ಮಾಡಬೇಕಾದ್ರೆ ಈಗ ಮುಂದೆ ಕೂತ್ಕೊಂತಾರೆ ಊಟಕ್ಕೆ. 70% ನಾನು ಹೇಳೋದು 70% ಇಡೀ ದೇಶದಲ್ಲಿ ಊಟಕ್ಕೆ ಕೊಡಬೇಕಾದ್ರೆ ಮೊದಲು ಈ ಅನ್ನವನ್ನು ಕೊಟ್ಟ ದೇವರಿಗೆ ಒಂದು ನಮಸ್ಕಾರ ಅಂತ ಹೇಳಿ ಅವರದೇ ಭಾಷೆಯಲ್ಲಿ ಹೇಳಿಕೊಂಡು ಊಟ ಮಾಡ್ತಾರೆ. ಇವತ್ತು ನಮ್ಮಲ್ಲಿ ಅದಿಲ್ಲ. ಯಾವುದೋ ಬೇಡಾದ ಹರಟೆಗಳು, ನೋಡಬಾರದ ದೃಶ್ಯಗಳನ್ನು ದೂರದರ್ಶನದ ಮುಂದೆ ಕೂತ್ಕೊಂಡು ಊಟ. ದೂರದರ್ಶನ ಇಲ್ದಿರ ಮಕ್ಕಳಿಗಂತೂ ಮೊಬೈಲ್ ಕೊಟ್ಟುಬಿಟ್ಟು ಅದೇನೋ ಗೇಮ್ ಹಾಕಿದ್ರೆ ಮಾತ್ರ ಊಟ, ಹಾಡು ಹಾಡ್ತಾ ಇದ್ರೆ ಮಾತ್ರ ಊಟ, ಇಲ್ದಿರ ಇಲ್ವೇ. ಪ್ರಾರಂಭದಿಂದಲೇ ಈ ಸಂಸ್ಕಾರ ಹಾಕೊಟ್ಬಿಟ್ರೆ ಮುಂದೆ ಅವು ಹೇಗೆ ಶಾಸ್ತ್ರದ ಜ್ಞಾನ ಬರಬೇಕು, ಹೇಗೆ ದೇವರ ಚಿಂತನೆ ಬರಬೇಕು. ಆದ್ದರಿಂದ ಅದನ್ನು ಹೇಳ್ತಾರೆ, ಸ್ಥೂಲ ಮತಿಗಳಿಗಿದನು ಹೇಳದೆ ಲಕುಮಿ ವಲ್ಲಭನೆ. ಅವನೇ ಅನ್ನ. ಅನ್ನದೊಳಗಿರುವ ಭಗವಂತನ ಚಿಂತನೆಯನ್ನು ಮಕ್ಕಳಿಂದ ಮಾಡಿಸಿಕೊಂಡು ನಾವು ಅನುಭವಿಸ್ಬೇಕು. ಅಲ್ಲ ಅವು ಕೇಳ್ತವ ಬಿಡ್ತಬೇಡಿ. ಹೇಳೋದು ನಿನ್ ಕರ್ತವ್ಯ. ನೀ ಹೇಳೋದಿದ್ರೆ ನೀನ್ ದೋಷಿ ಆಗ್ತೀಯ. ಹೇಳ್ತಾ ಹೋಗು. ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಕರ್ಮ. ಆದ್ದರಿಂದ ಹೀಗೆ ಅದನ್ನ ಭಗವಂತ ಒಳಗಿರತಕ್ಕಂಥ ಈ ಎಲ್ಲ ಪದಾರ್ಥಗಳೊಳಗಿರುವ ಭಗವಂತನ ಚಿಂತನೆ ಮಾಡೋದೇ ಅನ್ನದ ಅಂತ ಅವನನ್ನು ಕರೀತಾರೆ ಅಂತ. ಹೀಗೆ 7 ವಿಧವಾದ ಅನ್ನದ ಚಿಂತನೆಯನ್ನು ಮಾಡ್ತಾರೆ. ತುಂಬ ದೊಡ್ಡದಾಗಿರ್ತಕ್ಕಂಥ ವಿಚಾರಗಳು ಅದರಲ್ಲಿ. ಈ ಒಂದು ಶ್ಲೋಕ